ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಯುದ್ಧದ 19ನೇ ದಿವಸ, ಇರಾನ್ ಅಮೆರಿಕ ಇಸ್ರೇಲ್ ಯುದ್ಧದ 19ನೇ ದಿವಸ. ಮಹಾಭಾರತ ಯುದ್ಧ, ಕೌರವ ಪಾಂಡವರ ಯುದ್ಧ 18 ದಿವಸಕ್ಕೆ ಮುಗಿದೋಯ್ತಂತೆ. ಕೆ ಎಸ್ ನಾರಾಯಣಾಚಾರ್ಯರು ಭಾಳ ಚೆನ್ನಾಗಿ ಬರೆದಿದ್ರು ಅದನ್ನ, ಆ 18 ದಿನಗಳು ಅಂತ. ಈಗಲೂ ಅದು ಲಭ್ಯ ಇದೆ, ಸಾಹಿತ್ಯ ಪ್ರಕಾಶನದ ಪ್ರಕಟಣೆದು. ಓದಲೇಬೇಕಾದಂಥ ಕಾದಂಬರಿ. ಯುದ್ಧ ಹೇಗಿರುತ್ತೆ ಅಂತ ನೋಡಬೇಕು ಅಂತಂದರೆ ಆ ಕಾದಂಬರಿಯನ್ನು ಓದಿದರೆ ಸಾಕು. ಕಾದಂಬರಿ ಅನ್ನೋಕ್ಕಿಂತ ಇಡೀ ಯುದ್ಧದ ಸಂಪೂರ್ಣವಾದಂಥ ಸಂಹಿತೆ ಅದರಲ್ಲಿ ನಮಗೆ ಲಭ್ಯ ಆಗತ್ತೆ. ಇರಲಿ, ವಿಷಯ ಅದಲ್ಲ. ವಿಷಯ ಇರಾನ್ ಯುದ್ಧದ ಕುರಿತಾಗಿ. ಯಾವುದು ಆಗಬಾರದು ಅಂತ ನಾವು ಅಪೇಕ್ಷಿಸ್ತಾ ಇದ್ವೋ ಅದು ಈಗ ಘಟಿಸ್ತಾ ಇದೆ. ಯಾವುದರ ಕುರಿತು ನಾವು ಚಿಂತಿತರಾಗಿದ್ವೋ, ಆತಂಕಿತರಾಗಿದ್ವೋ ಅದು ಯಾವ ಕ್ಷಣದಲ್ಲಿ ಬೇಕಾದರೂ ಆಗಬಹುದು ಎನ್ನುವುದು ಸದ್ಯಕ್ಕಿರುವಂಥ ನಮ್ಮೆದುರಿಗಿರುವ ಕಟು ಸತ್ಯ. ಮೊದಲನೇದಾಗಿ 19 ದಿನಗಳಲ್ಲಿ ಕೊನೆಯ ದಿವಸ 19ನೇ ದಿವಸ ಏನು ನಡೆದಿದೆ ಅನ್ನುವುದನ್ನು ಹೇಳಿ ಉಳಿದ ವಿಚಾರಗಳನ್ನು ಮಾತಾಡೋಣ. 19ನೇ ದಿವಸ ಮೂರನೇ ಒಬ್ಬ ಪ್ರಮುಖ ವ್ಯಕ್ತಿಯನ್ನು ಇಸ್ರೇಲ್ ಹೊಡೆದಾಕ್ತು. ನಿನ್ನೆ ಇದ್ರ ಬಗ್ಗೆ ಹೇಳಿದ್ದೆ ನಾನು ನಿಮ್ಗೆ, ಯಾರಿಗೆ ಲಾರಿಜಾನಿ ಮತ್ತು ಸೊಲೆಮಾನಿ ಇಬ್ಬರನ್ನ ಹೊಡೆದಾಕಿರೋ ಬಗ್ಗೆ ಹೇಳಿದ್ದೆ ನಾನು, ಪ್ರಮುಖ ವ್ಯಕ್ತಿಗಳಿಬ್ಬರು. ಈಗ ಒಬ್ಬ ಇಂಟೆಲಿಜೆನ್ಸ್ ಚೀಫ್ನನ್ನೇ ಹೊಡೆದ್ಬಿಟ್ಟಿದೆ ಇಸ್ರೇಲು ಇರಾನ್ನಲ್ಲಿ. ಇಂಟೆಲಿಜೆನ್ಸ್ ಚೀಫ್ ಅಂದರೆ ಯಾರು ಬೇಹುಗಾರಿಕೆಯ ಮುಖ್ಯಸ್ಥ ಸಚಿವನಾಗಿದ್ದನೋ, ಇಸ್ಮಾಯಿಲ್ ಖತೀಬ್ ಅಂತ ಆತನ ಹೆಸರು, ಆತನನ್ನೇ ಹೊಡೆದಾಕಿಬಿಟ್ಟಿದೆ. ಇದನ್ನು ಇಸ್ರೇಲ್ ಖಚಿತಪಡಿಸಿರೋದಲ್ಲಿದು, ಇರಾನ್ ಸರ್ಕಾರ ಖಚಿತಪಡಿಸಿದೆ. ಅಷ್ಟೇ ಅಲ್ಲ, ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಬಿಡುಗಡೆ ಮಾಡಿದೆ. ಅದು ಹೇಳ್ತದೆ, ಎವ್ರಿ ಡ್ರಾಪ್ ಆಫ್ ಬ್ಲಡ್ ಹ್ಯಾಸ್ ಇಟ್ಸ್ ಓನ್ ಪ್ರೈಸ್, ವಿಲ್ ನಾಟ್ ಲೀವ್ ಯು. ಪ್ರತಿ ಹನಿ ರಕ್ತಕ್ಕೂ ಅದರ ಮೌಲ್ಯವಿದೆ, ಬೆಲೆ ಇದೆ, ಅದನ್ನು ನಾವು ಬಿಡೋದಿಲ್ಲ ಅಂತ. ಅಂದರೆ ಇದು ಇನ್ನಷ್ಟು ತೀವ್ರಗೊಳ್ಳುವಂಥ, ಇನ್ನಷ್ಟು ನಮ್ಮನ್ನು ಕಲವಿಲಗೊಳಿಸುವಂಥ ಬೆಳವಣಿಗೆ ಇದು. 48 ಗಂಟೆಗಳಲ್ಲಿ 3 ಜನ ಸಾಲಾಗಿ ಅಲ್ಲಿ ಒಂದು IDF ನಲ್ಲಿ ಒಂದು ಆರ್ಡರ್ ಆಗಿದೆ ಅಂತ. IDF ಅಂದರೆ ಇಸ್ರಾಯೇಲ್ ಡಿಫೆನ್ಸ್ ಫೋರ್ಸಲ್ಲಿ ಏನಂತಂದರೆ, ನೀವು ಆರ್ಡ್ರಿಗಾಗಿ ಕಾಯಬೇಕಾಗಿಲ್ಲ. ಇರಾನಿನ ಯಾವುದೇ ಪ್ರಮುಖ ಅಧಿಕಾರಿ, ಸಚಿವ ಯಾರೇ ಕಂಡರೂ ಕೂಡ ಅವರ ಹತ್ಯೆ ಮಾಡಬೇಕು. ಅದಕ್ಕಾಗಿ ಹೈಯರ್ ಅಥಾರಿಟಿ ಆರ್ಡರ್ ಬೇಕಾಗಿಲ್ಲ ಅಂತ. ಹೀಗಾಗಿ 48 ಗಂಟೆಗಳಲ್ಲಿ 3 ಜನ. ಈ ಕಡೆ ಏನು ಮಾಡ್ತು, ಇಸ್ರೇಲು ಕೇವಲ ಅಧಿಕಾರಿಗಳನ್ನು ಮಾತ್ರ ಸಾಯಿಸಲಿಲ್ಲ, ಸಚಿವರನ್ನು ಮಾತ್ರ ಸಾಯಿಸಲಿಲ್ಲ, ಅವರ ಸೌತ್ ಪರ್ಷಿಯನ್ ಗ್ಯಾಸ್ ಫೀಲ್ಡ್ ಏನಿದೆ ಅದರ ಮೇಲೆ ದಾಳಿ ಮಾಡಿಬಿಡುತ್ತೆ. ಯಾವ ಸಂಪೂರ್ಣ ಇರಾನಿನ 40% ಗ್ಯಾಸ್ ಕನ್ಸಂಪ್ಷನ್ ಇದೆಯಲ್ಲ, ಅಲ್ಲಿ ಸ್ವತಃ ದೇಶಕ್ಕೆ ಬಳಸ್ಬೋದಾದಂಥ ಗ್ಯಾಸ್ ಕನ್ಸಂಪ್ಷನ್ ಇದೆಯಲ್ಲ, ಅದಕ್ಕೆ ಏಟು ಕೊಡುವಂಥ ಪರ್ಷಿಯನ್ ಸೌತ್ ಝೋನ್ ಏನಿದೆ, ಗ್ಯಾಸ್ ಫೀಲ್ಡ್ ಏನಿದೆ, ಅದರ ಮೇಲೆ ದಾಳಿಯನ್ನು ಮಾಡಿಬಿಡುತ್ತೆ ಇಸ್ರೇಲು. ಯಾಕೆ ಇಲ್ಲಿವರೆಗೂ ಇರಾನು ಆ ರೀತಿಯಾದ ರಿಟಾಲಿಯೇಟ್ ಮಾಡ್ತಾ ಇತ್ತು. ಎಲ್ಲೆಲ್ಲಿ ಪೋರ್ಟ್ಗಳಿದಾವೋ, ಎಲ್ಲಿ ಸಂಸ್ಕರಣಾಗಾರ ಇದೆಯೋ, ಎಲ್ಲಿ ಅದನ್ನು ಝೋನ್ಗಳನ್ನು ಮಾಡ್ಕೊಂಡಿದ್ರೆ ಅದನ್ನು ಹೋಗಿ ಹೊಡಿತಾ ಇತ್ತು. ಈಗ ಉಲ್ಟಾ ಇಸ್ರೇಲ್ ಆ ರೀತಿಯಾದ ದಾಳಿಯನ್ನು ಮಾಡಿದೆ. ಹೀಗೆ ಯಾವಾಗ ಅವರ ಗ್ಯಾಸ್ ಫೀಲ್ಡ್ ಮೇಲೆ ದಾಳಿ ಮಾಡ್ತೋ, ತಕ್ಷಣದಲ್ಲಿ ಆ ಕಡೆಯಿಂದ ಕತಾರು ಇದನ್ನು ಖಂಡಿಸಿ ಹೇಳಿಕೆಯನ್ನು ಕೊಡ್ತು. ವಿ ವಿಲ್ ಕಂಡೆಮ್ ದಿಸ್ ಅಪ್ರೋಚ್ ಆಫ್ ಇಸ್ರೇಲ್ ಅಂತ. ಈ ರೀತಿಯಾದಂಥ ಸ್ಟ್ರೈಕ್ ಮಾಡಬೇಕಾದ ಅಗತ್ಯ ಇರಲಿಲ್ಲ, ನೀವು ಗ್ಯಾಸ್ ಫೀಲ್ಡ್ಗಳನ್ನು ಮಾಡಿ ತಪ್ಪು ಅಂತ. ಯಾವ ಕತಾರ್ ಮೇಲೆ ಸ್ವತಃ ಇರಾನ್ ದಾಳಿ ಮಾಡಿದೆಯೋ ಅಂಥ ಕತಾರು ಇರಾನಿನ ಪರವಾಗಿ ಹೇಳಿಕೆಯನ್ನು ಕೊಡುತ್ತೆ. ಆವಾಗ ಇರಾನ್ ಏನು ಮಾಡಬೇಕು, ಇರಾನ್ ಒಂದೋ ಕತಾರ್ಗೆ ಸಹಮತವನ್ನು ವ್ಯಕ್ತಪಡಿಸಬೇಕು, ಇಲ್ಲದೆ ಹೋದರೆ ಸುಮ್ಮನಾದರೂ ಇರಬೇಕು. ಆದರೆ ಇರಾನ್ ಸುಮ್ಮನೆ ಇರೋದಿಲ್ಲ. ಕತಾರಿನ ನಾರ್ತ್ ಫೀಲ್ಡನ್ನು ಹೊಡಿತದೆ. ಯಾವ ನಾರ್ತ್ ಫೀಲ್ಡು, ಅಲ್ಲಿ ಕತಾರ್ನಲ್ಲಿ ರಾಜ್ ಲಫಾನ್ ಅಂತೇಳಿ ಅತಿ ದೊಡ್ಡದಾದಂಥ ಎಕ್ಸ್ಪೋರ್ಟ್ ಮಾಡುವಂಥ ಟರ್ಮಿನಲ್ ಅದು. ರಾಜ್ ಲಫಾನ್ ಅಂತ ಅದರ ಹೆಸರು. ಅದನ್ನು ಹಿಟ್ ಮಾಡುತ್ತೆ ಸ್ವತಃ ಇರಾನ್. ಇದು ಜಗತ್ತಿಗೆ ಅತಿ ಹೆಚ್ಚು LNGಯನ್ನು ಎಕ್ಸ್ಪೋರ್ಟ್ ಮಾಡುವಂಥ ದೊಡ್ಡದಾದ ಗ್ಯಾಸ್ ಫೀಲ್ಡ್ ಇದು, LNG ಫೀಲ್ಡು ರಾಜ್ ಲಫಾನ್ ಅನ್ನೋದು. ಅದರ ಮೇಲೆ ಇರಾನ್ ದಾಳಿ ಮಾಡುತ್ತೆ. ಇರಾನ್ ಮೇಲೆ ದಾಳಿ ಮಾಡಿದಾಗ ಕತಾರ್ ಯಾಕೆ ವಿರುದ್ಧ ಮಾಡಿರುತ್ತೆ ಅಂತಂದರೆ, ಕತಾರಿನ ನಾರ್ತ್ ಫೀಲ್ಡ್ಗೆ ಇದು ಕನೆಕ್ಟ್ ಆಗಿರ್ತದೆ, ಸೌತ್ ಪರ್ಷಿಯನ್ ಗಲ್ಫ್, ಸೌತ್ ಪರ್ಷಿಯನ್ ಫೀಲ್ಡು.
ಅಲ್ಲಿ ಹೊಡೆದ್ರೆ ನನಗೂ ಏಟಾಗತ್ತೆ ಅನ್ನೋಂಥ ಭಯ ಕತಾರಿಗೆ ಕಾಡ್ತಾ ಇರುತ್ತೆ. ಆದರೆ ಕತಾರು ಹಾಗೆ ಹೇಳಿಕೆ ಕೊಟ್ಟ ಈ 4-5 ಗಂಟೆಗಳಲ್ಲಿ ಇರಾನ್ ಕತಾರ್ ಮೇಲೆ ದಾಳಿ ಮಾಡುತ್ತೆ. ಅಂದರೆ ಇದು ಯಾವ ಮಟ್ಟಿಗೆ ತೀವ್ರತೆಯನ್ನು ಉಂಟು ಮಾಡ್ತಾ ಇದೆ, ಕ್ಷೋಭೆಯನ್ನು ಉಂಟು ಮಾಡ್ತಾ ಇದೆ ಯುದ್ಧ ಅಂದರೆ, ಯಾರ ಮುಖವನ್ನು ಯಾರೂ ನೋಡ್ತಾ ಇಲ್ಲ, ಯಾರಿಗೆ ಯಾರು ಬೇಕಾದರೂ ಹೊಡಿಬಹುದು, ಅದಕ್ಕೆ ಸೈದ್ಧಾಂತಿಕ ಹಿನ್ನೆಲೆ ಇಲ್ಲ, ತರ್ಕ ಇಲ್ಲ. ಇದನ್ನು ಹೊಡೆಯುವುದರಿಂದ ಯುದ್ಧದಲ್ಲಿ ನಾವು ಗೆಲುವನ್ನು ಸಾಧಿಸ್ತೇವೆ ಅನ್ನುವಂಥ ನಂಬಿಕೆ ಇಲ್ಲ. ನಿರಂತರವಾದ ದಾಳಿ ಎಲ್ಲ ಕಡೆಯಿಂದ ನಡೀತಾನೆ ಇದೆ. ಇದ್ರ ಮೇಲೆ ಟೆಲ್ ಅವೀವ್ ಮೇಲೆ ದಾಳಿಯನ್ನು ಇರಾನ್ ಮುಂದುವರಿಸಿದೆ. ಇರಾನಿನ ಸಿವಿಲಿಯನ್ ಏರಿಯಾ ಮೇಲೆ ಹೊಡಿತೀವಿ, ನೀವು ಜಾಗ ಖಾಲಿ ಮಾಡಿ ಅಂತ ಇಸ್ರೇಲು ಅಮೇರಿಕಾಗಳು ಹೇಳ್ತಾ ಇದ್ದಾವೆ. ಅಮೇರಿಕಾ ಬಂಕರ್ ಬಸ್ಟರ್ಗಳನ್ನು ತೆಗೆದುಕೊಂಡು ಈ ಸ್ಟ್ರೇಟ್ ಆಫ್ ಹಾರ್ಮೋಜ್ನ ಅಕ್ಕಪಕ್ಕ ಎಲ್ಲೆಲ್ಲಿ ಇವರ ಆಯುಧಗಳ ಆರ್ಟಿಲರಿಗಳಿದ್ದಾವೆ ಅದರ ಮೇಲೆ ದಾಳಿಯನ್ನು ಮಾಡ್ತಾ ಇದೆ. ಕೆಳಗಡೆ ಭೂಮಿಯ ಒಳಹೊಕ್ಕು ಒಳಗಡೆ ಬರ್ಸ್ಟ್ ಆಗುವಂಥ ವ್ಯವಸ್ಥೆಯಲ್ಲಿ ಅದು ದೊಡ್ಡ ಪ್ರಮಾಣದಲ್ಲಿ ಅಮೇರಿಕ ಮಾಡ್ತಾ ಇದೆ. ಇದು ನಿರಂತರವಾಗಿ ನಡೀತಾನೇ ಇದೆ. ಆದರೆ ಪ್ರಮುಖವಾಗಿ ಆಗಬಾರ್ದ ಅನಾಹುತ ಏನು ಅಂದರೆ, ಜಗತ್ತಿಗೆ 40% ಯಾವ ಅನಿಲವನ್ನು ಸಪ್ಲೈ ಮಾಡ್ತಾ ಇತ್ತು ಕತಾರು, ಅದರ ಮೇಲೆಯೇ ಇರಾನ್ ದಾಳಿ ಮಾಡಿದರೆ ಇನ್ನು ಮುಂದಿನ ದಿನಗಳಲ್ಲಿ ಅದು ಏನು ಬೇಕಾದರೂ ಮಾಡಬಹುದು ಅನ್ನೋದು ಖಚಿತ ಆಗುವ ಹಾಗೆ ಅಲ್ಲಿಯ ನ್ಯೂಕ್ಲಿಯರ್ ಚೀಫ್ ಹೇಳಿಕೆ ಕೊಟ್ಟಿದ್ದಾನೆ. ಏನಂತ ಹೇಳಿದ್ದಾರೆ, ನೀವು ಎಷ್ಟೇ ನಮ್ಮ ಮೇಲೆ ದಾಳಿಯನ್ನು ಮಾಡಿದರೂ ಕೂಡ ನಾವು ನ್ಯೂಕ್ಲಿಯರ್ ಎನ್ರಿಚ್ಮೆಂಟನ್ನು ನಿಲ್ಲಿಸಲಿಕ್ಕಾಗೋದಿಲ್ಲ, ನಾವು ಪರಮಾಣು ಬಾಂಬ್ ಮಾಡುವುದನ್ನು ನೀವು ನಿಲ್ಲಿಸುವ ಪ್ರಶ್ನೆಯೇ ಬರೋದಿಲ್ಲ ಅಂತ ಹೇಳ್ಬಿಟ್ಟು. ಅಂದರೆ ಯಾವುದೇ ಸಂದರ್ಭದಲ್ಲಾದರೂ ಕೂಡ ಇವರು ಡರ್ಟಿ ಬಾಂಬ್ಗಳನ್ನು ತಯಾರು ಮಾಡಬಲ್ಲರು, ಯಾವಾಗ ತಲೆ ಕೆಡ್ತದೆ ಅವತ್ತಿನ ದಿವಸ ಹಾಕಬಲ್ಲರು. ಏಕೆಂದರೆ ಹುತಾತ್ಮರಾಗುವುದು ಇವರಲ್ಲಿ ಭಾಳ ದೊಡ್ಡದಾದಂಥ ಪವಿತ್ರವಾದ ಕೆಲಸ ಅಂತ ಭಾವಿಸಿರುವ ಜನ. ಫೆಬ್ರವರಿ 28ರಿಂದ ಇಲ್ಲಿಯವರೆಗೂ 19ನೇ ತಾರೀಕುವರೆಗೂ ದರ ಎಷ್ಟು ಏರಿದೆ ಅಂತ ಹೇಳ್ತೇನೆ. ಫೆಬ್ರವರಿ 28ಗೆ $65ಗೆ ಒಂದು ಬ್ಯಾರಲ್ ಕಚ್ಚಾ ತೈಲ ಲಭ್ಯ ಆಗ್ತಾ ಇತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ. ಇವತ್ತಿನ ರೇಟು ಡೇ 19 ರೇಟು $108 ಒಂದು ಬ್ಯಾರಲ್ ಕಚ್ಚಾ ತೈಲ. ಅಂದರೆ 66% ಏರಿಕೆಯಾಗಿದೆ. ಕೇವಲ 19 ದಿವಸಕ್ಕೆ ಈ ಸ್ಥಿತಿ ಇದೆ. ಒಂದು ವೇಳೆ ತಿಂಗಳುಗಟ್ಟಲೆ ಯುದ್ಧ ನಡೆದರೆ ಜಗತ್ತಿನ ಮೇಲೆ ಇದರ ಪರಿಣಾಮ ಎಷ್ಟು ಭೀಕರವಾಗಿರುತ್ತೆ ಆಲೋಚನೆ ಮಾಡಿ. ಜೊತೆಗೆ ಭಾರತದಿಂದ ಅತಿ ಹೆಚ್ಚು ಜನ ಕೊಲ್ಲಿ ರಾಷ್ಟ್ರಗಳಲ್ಲಿ ಹೋಗಿ ಏನು ವಾಸ ಮಾಡ್ತಾ ಇದ್ದಾರೋ ಅವರ ಪರಿಸ್ಥಿತಿ ಎಷ್ಟು ಭೀಕರ ಆಗ್ಬೋದು, ಮತ್ತು ಅವರು ವಲಸೆ ಬರುವಂಥ ಅನಿವಾರ್ಯತೆ ಹೇಗೆ ಉಂಟಾಗಬಹುದು, ಅವರ ಬದುಕು ಹೇಗೆ ಬೀದಿಗೆ ಬೀಳಬಹುದು ಯೋಚನೆ ಮಾಡಿದರೆ ನಿಜಕ್ಕೂ ಆತಂಕ ಉಂಟಾಗತ್ತೆ. ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ನಮಸ್ಕಾರ.